Hello guys, everyone. welcome to our YouTube channel. This is our very first video on YouTube. ಈ ಚಾನಲ್ ಏನೇನ್ ಬರುತ್ತೆ ಗೊತ್ತಾ? ಈ ಚಾನಲ್ ಅಲ್ಲಿ ಕಪಲ್ ಲೈಫ್ ಸ್ಟೈಲ್ ಆಗ್ಬೋದು, ಕಪಲ್ ವಾಕ್ಸ್ ಆಗ್ಬೋದು, ಕಪಲ್ ಚಾಲೆಂಜಸ್ ಆಗ್ಬೋದು, ದೆನ್ ಇನ್ನೇನಾದ್ರು ಬಿಟ್ನಾ Pranks. ಕಪಲ್ ಪ್ರ್ಯಾಂಕ್ ವಿಡಿಯೋಸ್ ಇರುತ್ತೆ. ಸೊ ಅವಳ ಕಡೆಯಿಂದ ನನಗೆ ಪ್ರ್ಯಾಂಕ್ ಆಗೋದಾಗಿರ್ಬೋದು, ಇಲ್ಲ ನನ್ನ ಕಡೆಯಿಂದ ಅವಳಿಗೆ ಪ್ರ್ಯಾಂಕ್ ಆಗೋದಾಗಿರ್ಬೋದು. ಈ ತರ ವಿಡಿಯೋಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈಗ ಈ ವಿಡಿಯೋ ಬಂದು ಆಲ್ರೆಡಿ ತಮ್ಮನೆ ನೋಡಿರ್ತೀರಾ. ಸೊ ಈ ವಿಡಿಯೋ ಬಂದ್ಬಿಟ್ಟು ಕಪಲ್ ಟ್ಯಾಗ್ ಅನ್ನೋ ಒಂದು ಕಂಟೆಂಟ್ ಆಗಿರುತ್ತೆ. ಇದ್ರಲ್ಲಿ ಏನಂತಂದ್ರೆ ನಮ್ಮ ಲೈಫ್ ಇಲ್ಲಿವರೆಗೂ ಏನ್ ಬಂದಿರೋ ಜರ್ನಿ, ಇದರಲ್ಲಿ ಇಬ್ರಿಗೂ ಎಷ್ಟು ನೆನಪಿದೆ ಅಂತ ಒಂದು 15 ಕ್ವಶನ್ಸ್ ನೋಟ್ ಮಾಡಿ ಇಟ್ಕೊಂಡಿದೀವಿ. ಓಕೆ, ಲೆಟ್ಸ್ ಸ್ಟಾರ್ಟ್. ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ಟು ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಓಕೆ, ಸ್ಟಾರ್ಟ್ ಮಾಡೋಣ. ನಾನೇ ಕ್ವಶನ್ಸ್ ಕೇಳಿದ. ಸೊ ಫಸ್ಟ್ ಕ್ವಶನ್ ಬಂದು ವೇರ್ ವಿ ಮೆಟ್. ವೇರ್ ವಿ meet ಮೆಟ್. ಆದ್ವಿ. ಓಕೆ ಓಕೆ, ನೆನಪಿದ್ಯಾ? ಓ ಯಾಕೆ ಮರೀತಿಯಲ್ವಾ? ದುರಂತ ನಡೆದಿದ್ದು ಅಂತನಾ? ಅಯ್ಯೋ, ಹಂಗಲ್ಲ. ಲೈಫಲ್ಲಿ ಒಂದು ಪ್ರೀಶಿಯಸ್ ಜೆಮ್ ಸಿಕ್ತಲ್ಲ ನನಗೆ. ಕಾಲೇಜಲ್ಲೇ ಮೀಟ್ ಆಗಿದ್ದು ಫಸ್ಟ್. ಓಕೆ, ಕಾಲೇಜಲ್ಲಿ ಏನಾದ್ರು ನೆನಪಿದ್ಯಾ ಅವತ್ತಿನ ದಿನ? ನನಗೆ ನೆನ್ಪು ಒಂಚೂರು ಇಲ್ಲ. ಓಕೆ, ಮೀಟ್ ಆಗಿದ್ದು ಅಂತಂದ್ರೆ ರ್ಯಾಂಡಮ್ ಆಗಿ ಲೈಕ್ ಸ್ಟ್ರೇಂಜರ್ ತರ ಅಷ್ಟೇ ಅಷ್ಟೇ. ಕೌಂಟ್ ಮಾಡ್ಕೊಂಡಿರೋದು. ಸೊ ಬೇಸಿಕಲಿ ಎವ್ರಿಥಿಂಗ್ ಸ್ಟಾರ್ಟೆಡ್ ಎಲ್ಲಿಂದ? ಕಾಲೇಜಿಂದ. ಸೆಕೆಂಡ್ ಕ್ವಶನ್. ಫಸ್ಟ್ ಇಂಪ್ರೆಷನ್ ನನ್ ಬಗ್ಗೆ. ಫಸ್ಟ್ ನಾನ್ ಇಂಪ್ರೆಷನ್. ನಿನ್ ಬಗ್ಗೆ ಬರ್ತೀನಿ. ಓಕೆ ಓಕೆ, ಫಸ್ಟ್ ಇಂಪ್ರೆಷನ್ ಬಂದು ನನ್ನ ಕಡೆಯಿಂದ ಇವಳಿಗೆ, ಅಂದ್ರೆ ಸಾರಿ, ಇವಳ ಬಗ್ಗೆ ನನಗೆ ಅನ್ಸಿದ್ದೇನಂತಂದ್ರೆ ಕ್ಯೂಟ್ ಮತ್ತೆ ಬೋಲ್ಡ್ ಅಂತ ಅನ್ಸೋದು. ಯಾಕೆ ಅಂತಂತಂದ್ರೆ ಒಂದ್ ಇನ್ಸಿಡೆಂಟ್ ಆಗುತ್ತೆ ಕ್ಲಾಸ್ ಅಲ್ಲಿ. ಫಸ್ಟ್ ನಾನು ಇವಳನ್ನ ಮೀಟ್ ಆಗಿದ್ದು ಅದೇ ಇನ್ಸಿಡೆಂಟ್ ಇಂದ ಗೈಸ್. ಬೈದ್ಲು ನನ್ಗೆ ಅವತ್ತು. ಆಕ್ಚುಲಿ ಇವಳೇ ಮರ್ತೋಗಿದ್ದಾಳೆ ಏನ್ ಬೈದೆ ಅನ್ನೋದು, ಬಟ್ ನನಗ್ ನಮ್ಕ ಇದೆ. ನನಗೆ ನಿಜ ಈಗ್ಲೂ ನೆನ್ಪಿಲ್ಲ. ಹೌದಾ, ಅದಿದೆ ಹುಡುಗಂಗ್ ಬೈದಿದ್ದ ಅನ್ನೋದು ನನಗೆ ನೆನ್ಪಿಲ್ಲ. ಅವಳಿಗೆ ಅದು ನೆನಪಿಲ್ಲ. ಎಷ್ಟೋ ಸರಿ ಹೇಳಿ ಅದನ್ನೇ ಟೀಸ್ ಮಾಡ್ತೀನಿ ನಾನು. ಮರ್ತ್ ಬಿಟ್ಟಿದ್ಯಾ, ಬೈದಿದ್ದೆಲ್ಲ ಎಲ್ಲ ನಪ್ಕ ಇಟ್ಕೋತೀರಾ ಹುಡುಗಿರು ಅನ್ನೋ ತರ. ಸೊ ಅಲ್ಲಿ ನಂಗೆ ಅನ್ಸಿದ್ದು ಇವಳು ಕ್ಯೂಟ್, ಬಟ್ ಯಾವಾಗ ಬೈದ್ಲು ಅದು ಬೋಲ್ಡ್ ಅನ್ನಿಸ್ತು. ಏನಕ್ಕೆ ಬೈದಿದ್ದು? ಎರಡು ರೋನಲ್ಲಿ ಸಿಲ್ಲಿ ಆಗಿದೆ, ಬಟ್ ಬೈದ್ನಂತೆ ಗೊತ್ತಿಲ್ಲ. ಎರಡು ರೋನಲ್ಲಿ ಈ ಸೈಡ್ ಪೂರ್ತಿ ಗರ್ಲ್ಸ್ ಕೂತಿದ್ದಾರೆ. ಸೊ ನನಗೆ ಇಲ್ಲಿ ಈಸಿ ಆಗುತ್ತೆ, ನನ್ ಬೆಂಚಿಗೆ ಹೋಗಿ ನಾನು ಆರಾಮಾಗಿ ಕೂತ್ಕೊಳ್ಳಕ್ಕೆ ಅಂತ ಹೇಳಿ. ಗರ್ಲ್ಸ್ ಕಡೆ ನಿನಗೆ ಈಸಿ ಅಲ್ಲ ಆಗಿದೆ. ಅಲ್ಲ ಅಲ್ಲ, ನಮ್ಮ ಹುಡುಗರೆಲ್ಲ ಹಿಂದೆ ಬ್ಯಾಕ್ ಬೆಂಚರ್ಸ್. ಸೊ ನಾನ್ ಹಿಂಗ್ ಪಾಸ್ ಆಗ್ಬೇಕು ಅಂತ ಹೋಗ್ಬೇಕು ಅಂತಂದಾಗ ಇವಳೇನ್ ಮಾಡ್ಲು, ತಡದ್ಲು ನನ್ನ. ಇಲ್ಲ ನಾನು ಹಿಂಗೆ ಹೋಗೋದು ಅಂತ ನಾನು ಹೋದೆ. ಅಂದ್ರೆ ಆ ಕಡೆಯಿಂದನೂ ವೇ ಇತ್ತು. ಇವ್ರು ಈ ಕಡೆಯಿಂದ ಬಂದ್ರಲ್ಲ ಅಂತ ನನಗೆ, ಅಂದ್ರೆ ಹುಡುಗರೆಲ್ಲ ಆಲ್ಮೋಸ್ಟ್ ಪಾಸ್ ಆಗ್ತಿದ್ರು. ಲೈಕ್ ನನಗೇನೋ ಸಫೋಕೇಟ್ ಅನ್ಸ್ತು, ಹಿಂಗೆ ಹತ್ರದಿಂದ ಪಾಸ್ ಪಾಸ್ ಆದ್ರೆ. ಅಂತ ಅಂದ್ರೆ ಇವ್ರೆ ಹಂಗ ಅನ್ಸೋದು, ಬಟ್ ಅವತ್ ಹಂಗ ಅನ್ಸ್ತು. ನಾನ್ ಇದೇ ಹುಡುಗಂಗ್ ಬೈದೆ ಅನ್ನೋದು ನನಗೆ ನೆನಪಿಲ್ಲ. ಸೊ ಅಲ್ಲಿ ಫಸ್ಟ್ ನಮ್ಮಕ್ಕೆ ಕಡೆಯಿಂದ ನಾನ್ ಬೈಸ್ಕೊಂಡಿದ್ದೆ. ಓಕೆ, ಮೂವ್ ಮಾಡಪ್ಪ. ನೆಕ್ಸ್ಟ್ ಕ್ವೆಶನ್. ಇಲ್ಲ ನೀನ್ ಹೇಳು. ನಾನು ಹೇಳಿದ್ದು ಸರಿ. ನನಗೆ ನರ್ಡ್ ಅನ್ಸಿತ್ತು. ಅಂದ್ರೆ ಇವರು ಅಂದ್ರೆ ಏನು ಸ್ಪೆಕ್ಟಿಕಲ್ ವೇರ್ ಮಾಡ್ತಿದ್ದ. ಸೊ ಅದರಿಂದ ನನಗೆ ಏನ್ ಅನ್ನಿಸ್ತು ಅಂದ್ರೆ ಜಾಸ್ತಿ ಓದ್ತಾನೇನೋ ಅನ್ನೋ ಒಂದು ಮೈಂಡ್ ಸೆಟ್ ಬಂದಿತ್ತು. ಅಂಡ್ ನನಗೆ ಸ್ಪೆಕ್ಟಕಲ್ ಆಗ್ಬೋದು, ಆಮೇಲೆ ಫಾರ್ಮಲ್ಸ್ ಬೇರೆ ವೇರ್ ಮಾಡ್ತಿದ್ದೆ ಆ ಟೈಮಲ್ಲಿ. ನನಗೆ ಅನ್ಸಿದ್ದು ಸ್ಪೆಕ್ಟಿಕಲ್ ಇಂದಾನೆ. ನರ್ಡ್ ಜಾಸ್ತಿ ಓದೋ ವ್ಯಕ್ತಿ ಅಂತ ಅನ್ಸಿತ್ತು ನನಗೆ. ನಿಜವಾಗ್ಲೂ ಅನ್ಸುತ್ತಾ? ಅಂದ್ರೆ ಈಗ ಡಿಗ್ರಿ ಆದ್ಮೇಲೆ ಅಷ್ಟಲ್ಲ, ನನಗೆ ಅನ್ಸಷ್ಟಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಕೇಳ. ಫಸ್ಟ್ ಡೇಟ್. ಫಸ್ಟ್ ಡೇಟ್ ಇದು ಆಕ್ಚುಲಿ ಹೆಂಗೆ ಅಂತಂದ್ರೆ ಫ್ರೆಂಡ್ಸ್ ಆದಾಗಿಂದಾನು ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ಸ್ಟ್ರೇಂಜರ್ಸ್ ಇಂದಾನು ಈ ತರ ಲೈಕ್ ಇವತ್ತಿಗೆ ಮ್ಯಾರಿಡ್ ವರೆಗೂ ಇರೋ ಕ್ವೆಶನ್ಸ್ ನ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಡೇಟ್ ಅಂತ ಬಂದ್ರೆ ರೆಸ್ಟೋರೆಂಟ್. ನೆನಪಿದೆ. ರೆಸ್ಟೋರೆಂಟ್. ಹೌದು, ರೆಸ್ಟೋರೆಂಟ್ ಅಲ್ಲಿ ಆಕ್ಚುಲಿ ಫ್ರೆಂಡ್ಸ್ ಆಗಿದ್ವಿ. ಅವಾಗ ಫ್ರೆಂಡ್ಸ್ ಆಗಿದ್ವಿ. ಏನೋ ಸಿಚುವೇಶನ್ ಬಂತು ಅವತ್ತು ಸಾಯಂಕಾಲ. ಸೊ ನೆನಪಿದ್ಯಾ ಏನ್ ಸಿಚುವೇಶನ್ ಅಂತ? ಸಿಚುವೇಶನ್ ನೆನಪಿರೋದು ಅಂತಂದ್ರೆ ಏನೋ ಒಂದು ಅಸೈನ್ಮೆಂಟ್ ಏನೋ ತಗೊಂಡಿದೀವಿ ನಾವು ಇಬ್ರು, ಒಂದಕ್ಕೆ ರಿಲೇಟೆಡ್ ಆಗಿರೋ ತರ ಒಂದು ಅಸೈನ್ಮೆಂಟ್. ಅದು ಅದಕ್ಕಿಂತಾನು ಮುಂಚೆ. ಅದಕ್ಕಿಂತ ಮುಂಚೆನಾ? ನಿನ್ ಏನೋ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ನೆನಪಿಲ್ಲ. ಫ್ರೆಂಡ್ಸ್ ಆಗಿದ್ದ ಟೈಮ್ ಇದ್ದಿದ್ದು. ಸೊ ಫಸ್ಟ್ ಹೋಗಿದ್ದು ರೆಸ್ಟೋರೆಂಟ್. ಹೋಗಿ ಏನ್ ತಿಂದ್ವಿ? ನೂಡಲ್ಸ್, ಗೋಬಿ, ಮಸಾಲ್ ಪುರಿ. ಇವಳು ಧಾಯಿ ಪುರಿ ತಿಂದ್ಲು, ನಾನ್ ಮಸಾಲ್ ಪುರಿ ತಗೊಂಡೆ. ಅದಾದ್ಮೇಲೆ ಏನೋ ಒಂದ್ ಸ್ವಲ್ಪ ನೂಡಲ್ಸ್, ಗೋಬಿನ ಏನೋ ತಿನ್ನೋಣ ಅಂತ ತಿಂದಿದ್ದು. ನನಗೆ ಅವತ್ತಿಂದು ಫಸ್ಟ್ ಇಂಪ್ರೆಷನ್ ಇನ್ನೊಂದೇನು ಅನ್ಸಿದ್ದು ಅಂದ್ರೆ, ಧೈಪುರಿನ
ಮುರಿದು ತಿಂದಿದ್ದನ್ನ ನೋಡಿದಾಗ ನಂಗೆ ಅನ್ಸಿದೆ. ಯಾಕಂತಂದ್ರೆ ಅಂದ್ರೆ ಇಷ್ಟು ದೊಡ್ಡದು ಲೈಕ್ ಐ ಫೆಲ್ ಲೈಕ್ ಕಟ್ ಮಾಡಿ ಅಂದ್ರೆ ಸ್ಪೂನ್ ಅಲ್ಲಿ ಕಟ್ ಮಾಡಿ ತಿಂದೆ ಆಕ್ಚುಲಿ ಅರ್ಧ ಮಾಡ್ಕೊಂಡು. ನಾನು ಯೂಶಲಿ ಹಂಗೆ ಏನೇ ಇದ್ರೂನು ಅಂದ್ರೆ ಏನ್ ಹೇಳೋದು ಯಾವ ಫುಡ್ ನಂಗೆ ಹಂಗೆ ಮುದ್ದೆನ ಮುದ್ದೆನ ಸ್ಪೂನ್ ಸಿಕ್ಕರೆ ಸ್ಪೂನ್ ಅಲ್ಲಿ ತಿಂತಾಳೆ, ಕೈ ಸಿಕ್ಕರೆ ಕೈಯಲ್ಲಿ ತಗೊಂಡ್ ಬಾಯ್ ಹಾಕೊಂಡ್ ಅಂತ ಚೂ ಮಾಡ್ಕೊಂಡೇ ತಿನ್ಬಿಡ್ತಾಳೆ, ಅಗ್ದು ನುಂಗೋದು. ಸೊ ಹಿಂಗಿದ್ದಾಗ ನನಗೆ ಕರ್ಡ್ ಅಂದ್ರೆ ಮೊದ್ಲೇ ಆಗಲ್ಲ. ಇವಳು ದೈಪುರಿ ಮುಂದೆ ಕುತ್ಕೊಂಡು ಆರಾಮಾಗಿ ತಿಂತಾಳೆ. ನಾನು ಹೆಂಗ್ ಫೀಲ್ ಮಾಡ್ಬೇಕು ಆ ಟೈಮಲ್ಲಿ, ನಾನು ಹಿಂಗಿದ್ರು ಅಂದ್ರೆ ಅಷ್ಟು ದೂರ ಇರ್ತೀನಿ ನಾನು ಕರ್ಡ್ ಅಂತಂದ್ರೆ ನಂಗೆ ಆಗಲ್ಲ ಅನ್ನೋ. ಬಟ್ ಯಾಕೆ ಇವ್ರು ಇದ್ದಿದ್ದು ಅಂತಂದ್ರೆ ಆಲ್ರೆಡಿ ನನ್ ಮೇಲೆ ಕ್ರಶ್ ಇದೆ. ಸೊ ಏನೇನು ಕ್ರಶ್ ಬಂದಾಯ್ತು ನೀನ್ ಯಾಕೆ ಕರ್ಡ್ ತಿಂತಿದ್ಯಾ ಅಂತ ಡೈರೆಕ್ಟ್ ಆಗಿ ಹೇಳಿದಕ್ಕಂತೂ ಆಗಲ್ಲ. ಸೊ ಸಹಿಸ್ಕೊಂಡಿದ್ರ ಅವತ್ತು ಫಸ್ಟ್ ಪ್ರಪೋಸ್ ಮಾಡಿತ್ತು. ಆಬ್ವಿಯಸ್ಲಿ ಇವಾಗ ಆನ್ಸರ್ ಗೊತ್ತಿರುತ್ತೆ, ಯಾರಿಗೆ ಕ್ರಶ್ ಇತ್ತು ಅವ್ರಿಗೆ ಇತ್ತು ಅಷ್ಟೇ, ಸಿಂಪಲ್ ಆಗಿ ಗೊತ್ತಿರೋದೆ ನಾನೇ. ಓಕೆ, ಅದು ಏನ್ ಸ್ಟೋರಿ ಆಗಿದ್ದು ಅಂತಂದ್ರೆ ಲೈಕ್ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅದು ಒಂದು ಪ್ರಾಂಕ್ ಅಂದ್ರೆ ಇವ್ರಿಗೆ ಆಲ್ರೆಡಿ ನನ್ನ ಮೇಲೆ ಕ್ರಶ್ ಇತ್ತು ಅಂಡ್ ಆ ಒಂದು ಲವ್ ಕೈಂಡ್ ಆಫ್ ಫೀಲ್ ಎಲ್ಲ ಇತ್ತಂತೆ, ಬಟ್ ಎಕ್ಸ್ಪ್ರೆಸ್ ಮಾಡ್ಕೊಂಡಿರಲಿಲ್ಲ ನನ್ನ ಹತ್ರ. ಸೊ ಸುಮ್ನೆ ಸುತ್ತಾಡ್ತಾ ಇದ್ದೆ ಅವಳಿಂದ ಹೇಳ್ಕೋಬೇಕು ಅಂತ ಹಿಂಗ್ ಹೋಗೋದು. ಅಲ್ಲೇನೋ ಹಿಂಗ್ ರಫ್ ಅಂತ ಏನೋ ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಅಕಾಡೆಮಿಕ್ ಏನೋ ಒಂದು ರಿಲೇಟೆಡ್ ಬಂತು ಅಂದ್ರೆ ಇಟ್ಸ್ ನಾಟ್ ಎ ರೈಟ್ ಟೈಮ್. ನಾನು ಹೋಗಿ ಸ್ಟಡೀಸ್ ರಿಲೇಟೆಡ್ ಹೋಗ್ಬಿಟ್ಟು ಮಾತಾಡೋಣ. ನಾನ್ ಏನ್ ಗುರು, ನಾನು ಏನೋ ಒಂದ್ ಹೇಳ್ಬೇಕು ಅಂತ ಬಂದ್ರೆ ಯಾವ್ದಕ್ಕೂ ದಾರಿ ಸಿಕ್ತಿಲ್ಲ ಅಂದ್ಕೊಂಡು ಆಲ್ಮೋಸ್ಟ್ ಸೆಕೆಂಡ್ ಇಯರ್ ಅನ್ಕೋತೀನಿ ಡಿಗ್ರಿಲಿ ಸ್ಟಾರ್ಟ್ ಆಗಿ. ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಇವಳಿಗೆ ಟಚ್ಗೆ ಬಂದಿದ್ದು ನಾನು. ಫಸ್ಟ್ ಇಯರ್ ಡಿಗ್ರಿ ಅದಾದ್ಮೇಲೆ ಕೊರೋನಾ ಇದೇನೋ ಆಯ್ತು ಸಿಚುವೇಶನ್, ಸೊ ಕಾಲೇಜ್ಗೆ ಪರಿಚಯನೇ ಇಲ್ಲ. ಸೆಕೆಂಡ್ ಇಯರ್ ಇಂದ ಸ್ಟಾರ್ಟ್ ಆಗಿದ್ದು. ಫೈನಲ್ ಇಯರ್ ಎಂಡ್ ಆಗೋ ಸಿಚುವೇಶನ್ ಅಲ್ಲಿ ಹೆಂಗೋ ಮಾಡಿ ಏನೋ ಒಂದು ಅಚಾತುರ್ಯ ನಡೆದು ಪ್ರಪೋಸ್ ಮಾಡ್ಬಿಟ್ಟೆ. ಒಂದ್ ಸಿಚುವೇಶನ್ ಸಿಕ್ಕಿದ್ದು ನಂಗೆ, ಅದು ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದ. ಅಂದ್ರೆ ಅದು ಲೈಕ್ ಒನ್ ಫೈನ್ ಡೇ ಅಂತ ಹೇಳ್ಬೋದು. ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ನೋಡ್ತಿದ್ರಂತೆ, ಅದ್ರಲ್ಲಿ ಏನೋ ನೋಡಿ ಹೇಳಿದ್ ನನಗೆ ಕಾಲ್ ಮಾಡ್ಬಿಟ್ಟು ನಿನಗೇನೋ ಒಂದ್ ವಿಷಯ ಹೇಳ್ಬೇಕು, ಬಟ್ ಇದು ಪ್ರಾಂಕ್ ತರ ನೀನು ಹೇಳಿದ್ರೆ ಬೇಜಾರ್ ಮಾಡ್ಕೋತ್ಯಾ, ಕೋಪ ಮಾಡ್ಕೊಳಲ್ಲ ತಾನೆ, ಹಂಗೆ ಅಂತ. ನನಗೆಲ್ಲೋ ಒಂದ್ ಕಡೆ ಹುಡುಗ ಬಂದ್ ಹಿಂಗ್ ಕಾಲ್ ಮಾಡಿ ಹಿಂಗ್ ಹೇಳ್ತಿದ್ದೇನೆ ಅಂತಂದ್ರೆ ಏನ್ ಹೇಳ್ಬೋದು ಅನ್ನೋದೊಂದ್ ಗೆಸ್ ಮೇಲೆ ನಾನೇ ಕೇಳಿದ್ನಲ್ಲ ಡೈರೆಕ್ಟ್ ಆಗಿ, ನನಗ್ ಗೊತ್ತು ನೀನೇನೋ ಈ ತರ ಹೇಳಕ್ ಬರ್ತಿದ್ಯಾ ಅನ್ನೋದ್ ಗೊತ್ತು ಅಂತ. ಅದಕ್ಕೆ ಏನೋ ಹೇಳ್ದೆ ನೀನು. ಅದ್ರಲ್ಲಿ ಆಕ್ಚುಲಿ ಇದ್ದಿದ್ದೇನಂತಂದ್ರೆ ಪೋಸ್ಟ್ ಅಲ್ಲಿ ನಾನ್ ನೋಡಿದ್ದು ಒಂದ್ ಪ್ರ್ಯಾಂಕ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್. ಏನ್ ಪ್ರ್ಯಾಂಕ್ ಅದು ಅಂತಂದ್ರೆ ನಾಳೆ ಸಂಡೇ ಅಂತ ಹೇಳ್ಬಿಟ್ಟು ಮುಗಿಸ್ತಾನೆ, ಬೇಜಾರಾಗ್ಬೇಡ ನಾಳೆ ಸಂಡೇ ಅಂತ ಹೇಳಕ್ ಬಂದಿದ್ದು. ಬಟ್ ನಾನ್ ಈ ಟಾಪಿಕ್ ತಗೊಂಡಲ್ಲ, ಸೊ ನಾನ್ ಏನಂತ ಹೇಳ್ತಾ ಇದ್ರೆ ನೋಡು, ಆಸ್ ಆಫ್ ನಾವ್ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಂಗೆ ತುಂಬಾ ಏನು ಲೈಕ್ ನಾನು ಅವಾಗ UPSC ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಸ್ಟಡೀಸ್ ರಿಲೇಟೆಡ್ ಇದ್ರಲ್ಲೆಲ್ಲ ಇದ್ದೆ. ಸೊ ಅದೇನೋ ರೀಸನ್ಸ್ ಕೊಟ್ಟು ಆಮೇಲೆ ಸುಮ್ನೆ ಪಾಸ್ಟ್ ಫ್ಯಾಮಿಲಿ ಅದಂತ ಏನೋ ರೀಸನ್ಸ್ ಕೊಟ್ಟು ನಾನು ಅಲ್ಲಿಗೆ ಇದ್ ಮಾಡೋಣ ಅಂತ ಹೋದೆ. ಬಟ್ ಅವಾಗ ಹೇಳಿದೆ ಇಲ್ಲ ಏನೋ ಹೇಳ್ದೆ, ನಾನು ಆತರ ಅಲ್ಲ, ಅಂದ್ರೆ ನಾನು ನಿನ್ ಪರ್ಸನಲ್ ಲೈಫ್ ಆಗ್ಲಿ, ಅಂದ್ರೆ ಇವಾಗ ಏನ್ UPSC ಮಾಡ್ತೀನಿ ಅದಕ್ಕೆಲ್ಲ ನಾನು ಇಂಟ್ರಪ್ಟ್ ಆಗಲ್ಲ, ನಿನ್ಗೆ ಸಪೋರ್ಟಿವ್ ಆಗಿರ್ತೀನಿ, ನಿನ್ ಕಣ್ಣೀರ್ ಹಾಕ್ಸಲ್ಲ, ಹಂಗೆ ಹೆಂಗೆ ಅಂತ ಏನೇನೆಲ್ಲ ಹೇಳಿ ನನಗೆ ಫೈನ್ ಅಂತ ಹೇಳಿ ಓಕೆ. ಎನಿವೆ ಹುಡುಗನ ಬಗ್ಗೆ ಗೊತ್ತು, ಹೆಂಗೆ ಕ್ಯಾರೆಕ್ಟರ್ ಎಲ್ಲ ಗೊತ್ತು, ಫ್ರೆಂಡ್ಸ್ ಆಗಿದ್ರಿಂದ. ಅಂದ್ರೆ ಲೈಕ್ ಯಾವ ತರ ನನ್ನನ್ನು ಯಾವ ತರ ಯಾರನ್ನ ಹೆಂಗ್ ಟ್ರೀಟ್ ಮಾಡಿದಾರಲ್ಲ ನನಗ್ ಬೇಡ, ಯಾರ ಲೈಫಲ್ಲಿ ಹೋದ್ರು ಬಂದ್ರು ಇದು ಯಾವ್ದು ನನಗ್ ಬೇಡ. ನನ್ನ ಫ್ರೆಂಡ್ ಇದಾಗಿ ನಾನು ಈಗವರೆಗೂ ಹೇಗ್ ಟ್ರೀಟ್ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಬಟ್ ಅದಕ್ಕೆ ಅಂತ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಬೇಡ ಅಂತಲ್ಲ, ತುಂಬಾ ಜಗಳ ಆಡಿದೀವಿ, ಎಕ್ಸ್ಟ್ರೀಮ್ ಜಗಳ ಆಡಿದೀವಿ. ಬಟ್ ಕೆಲವೊಂದು ಮೇಜರ್ ಆಗಿ ಏನೇನೋ ಆಗಿದೆ, ಅಂದ್ರೆ ಮದ್ವೆಯಿಂದ ಈ ಕಡೆಗೆ ಆಗಿರೋದು. ಸೊ ಅದರಿಂದ ಈಗ ಒಬ್ರಿಗೊಬ್ರು ವ್ಯಾಲ್ಯೂ ಗೊತ್ತಿದೆ ಈಗ. ಸೊ ಜಗಳ ಅನ್ನೋದು ಇವಾಗ ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಹೆಂಗ್ ಹೇಳೋದು, ಬಿಟ್ಕೊಟ್ಟು ಬದುಕೋದು, ನಮ್ಮ ಇಷ್ಟಕ್ಕೆ ನಾವು ಬದುಕ್ತೀವಿ ಹೌದು, ಬಟ್ ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ಬೇಕು. ಈಗ ನನಗೇನೋ ಒಂದು ಇಷ್ಟ, ಅದನ್ನ ಇವ್ರು ಫುಲ್ಫಿಲ್ ಮಾಡೋದು, ಅವ್ರಿಗೇನೋ ಒಂದು ಇಷ್ಟ, ಅದನ್ನ ನಾನು ಫುಲ್ಫಿಲ್ ಮಾಡೋದು, ಆ ತರ ಒಂದು ವೇನಲ್ಲಿ ಹೋಗ್ತಾ ಇದೀವಿ. ಸೊ ಎವ್ರಿಥಿಂಗ್ಸ್ ಫೈನ್. ನಾವು ಏನಾಯ್ತು ನಮ್ಮನ್ನ ಇಷ್ಟೊಂದು ಲೈಕ್ ಜಗಳ ತುಂಬಾ ಆಡ್ತಾ ಇದ್ವಿ, ಅದರಿಂದ ಇಷ್ಟು ರೆಡ್ಯೂಸ್ ಆಗಿದ್ ಕಾರಣ ಏನು? ಮೋಸ್ಟ್ಲಿ ನಾವು ಆಕ್ಚುಲಿ ಒಂದಿನಲ್ಲಿ ಒಂದು 10-15 ಸತಿ ಮೋರ್ ದನ್ ದ್ಯಾಟ್ ಜಗಳ ಆಡ್ತಿದ್ವಿ. ಈಗ ಒಂದ್ ತಿಂಗ್ಳಿಗೆ ಒಂದ್ಸತಿ ಜಗಳ ಆಡೋದೇ ದೊಡ್ಡ ವಿಷಯ ಅನ್ಬೋದು. ಒಂದ್ಸತಿ ಜಗಳ ಆಡ, ಅದು ಏನ್ ಮೇಜರ್ ಆಗೋ ಜಗಳ ಆಡಲ್ಲ, ಸಿಲ್ಲಿ ವಿಷಯಕ್ಕೆ ಏನಾದ್ರು ಬರ್ಬೋದು ಅಷ್ಟೇ. ಏನಿಲ್ಲ, ಜಗಳ ಹೆಂಗಿರುತ್ತೆ ಅಂದ್ರೆ ಒಬ್ರನ್ನ ಕಳ್ಕೊಂಡು ಮತ್ತೆ ಪಡ್ಕೊಳಕ್ಕೆ ಎಷ್ಟು ಕಷ್ಟ, ಮತ್ ನಿಮ್ಗೆ ಸಿಗುತ್ತೆ ಕಳ್ಕೊಂಡಿರೋದು. ಸೊ ಅದು ಕಳ್ಕೊಂಡಾದ್ಮೇಲೆ ಹೇಗ್ ನೀವು ಸೇಫ್ ಗಾರ್ಡ್ ಮಾಡ್ತೀರಾ ಅನ್ನೋ ಒಂದು ಕಾನ್ಸೆಪ್ಟ್ ಇದು ಇವಾಗ ನಡೀತಾ. ವಿಲ್ ಮೇಕ್ ಇನ್ ದ ವಿಡಿಯೋ, ಅದು ಹೇಳ್ತೀವಿ ಏನಿದೆ ಅಂತ. ಸೊ ಹೋಗೋಣ. ಓಕೆ, ನಿಕ್ ನೇಮ್ಸ್. ನನಗೆ ಯಾವ ನಿಕ್ ನೇಮ್
ಇಟ್ಟಿದ್ಯಾ First. ನೀನು ಫಸ್ಟ್ First ಅಂತಾನೆ ಅಂತಂದ್ರೆ, ಆಸ್ ಆಫ್ ನಾವ್ ಆಗ್ಲಿ ಅಥವಾ ಫಸ್ಟ್ ಯಾವ್ದಾದ್ರು. ಈಗ ನಾನ್ ಯೂಶಲಿ ಕರೆಯೋದು ಆಕ್ಚುಲಿ ತುಂಬಾ ಹೆಸರಲ್ಲಿ ಕರಿತೀನಿ ನಾನು ನಿನಗೆ. ಚಿನಿ, ಬಂಗಾರ, ಮುದ್ದು, ಏನ್ ಫ್ಲೋನಲ್ಲಿ ಬರುತ್ತೋ ಒಂದ್ಸತಿ ನಾಯಿ ಕತ್ತೆ ಅಂತಾರೆ. ಅಂದ್ರೆ ನಾಟ್ ಲೈಕ್ ಅಂದ್ರೆ ಯಾವ ತರ ಅಂತಂದ್ರೆ, ಈಗ ನನ್ ಪಪ್ಪೀಸ್ ಅಂದ್ರೆ ಇಷ್ಟ. ಇವಾಗ ಸಡನ್ ಆಗಿ ಏನಾದ್ರು ಒಂದು ಕ್ಯೂಟ್ ಆಗಿ ಆಡ್ದ ಅಂತಂದ್ರೆ ಡಾಗಿ ಡಾಗಿ ಅಂತ ಹೇಳ್ತೀನಿ. ಈ ತರ ನಾನು ನನಗದು ಇಷ್ಟ, ಸೊ ಅದರಿಂದ ಹೇಳ್ತಿರ್ತೀನಿ ಆತರ. ಆಮೇಲೆ ನಿಂತು ಬರ್ತಿದ್ದೆ ಚಿನಿ, ನನ್ ಕರೆಯೋದು ಚಿನಿ ಅಂತ. ಚಿನಿ ಅಂತ ಅವಳೆಲ್ಲಾದ್ರೂ ಇರ್ಲಿ ಚಿನಿ ಅಂತ ಅನ್ಬೇಕು ಅಷ್ಟೇ. ಚಿನಿ ಅಂತೀನಿ. ನೆಕ್ಸ್ಟ್ ಮೆಟ್ ಮೈ ಪೇರೆಂಟ್ಸ್ ರಿಲೇಟಿವ್ಸ್ ಅಂತ ಬರ್ಕೊಂಡಿದೀನಿ. ಏನ್ ಕಾನ್ಸೆಪ್ಟ್ ಅಂದ್ರೆ, ಈಗ ನನ್ನ ಸರ್ಕಲ್ ಅಲ್ಲಿ ಲೈಕ್ ಬೇಟ ಪೇರೆಂಟ್ ಆಗ್ಲಿ ಅಥವಾ ನನ್ನ ರಿಲೇಟಿವ್ಸ್ ಆಗ್ಲಿ, ನನ್ನ ಸರ್ಕಲ್ ನನ್ನ ಫ್ರೆಂಡ್ಸ್ ಆಗ್ಲಿ, ಫ್ರೆಂಡ್ಸ್ ಬಿಟ್ಬಿಡು ರಿಲೇಟಿವ್ಸ್ ಪೇರೆಂಟ್ಸ್ ಯಾರನ್ನ ಮೀಟ್ ಮಾಡಿಸಿದ್ಯಾ ನೀನ್ ನನಗೆ, ನಾನ್ ನಿನಗೆ ಅನ್ನೋದು. ನಾನು ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟ್. ನನಗೆ ಯಾರನ್ನೂ ಮೀಟ್ ಮಾಡಿಸಿಲ್ಲ ಇವರು, ನಾನಂತೂ ಯಾರನ್ನೂ ಮೀಟ್ ಆಗಿಲ್ಲ. ಸೊ ನಾನು ಏನು ಇವ್ರಿಗೆ ಮೀಟ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಮೀಟ್ ಆಗಿಲ್ಲ ಇವರು. ಹೇಳು ಯಾರನ್ನ ಮೀಟ್ ಮಾಡಿದ್ಯಾ ಅಂತ. ನಾನು ಇವ್ರ ಪೇರೆಂಟ್ ಇಲ್ಲ ರಿಲೇಟಿವ್ಸ್ ಅಲ್ಲಿ ಮೀಟ್ ಆಗಿದ್ದ ಅಂತಂದ್ರೆ ಫಸ್ಟ್ ದಿನ ನಮ್ ಇವಳ ಕಸಿನ್ ಒಬ್ಳು ಮತ್ತೆ ಇವ್ರ ಅತ್ತಿಗೆ ಬಂದಿದ್ರು. ಸೊ ಅವತ್ತು ನಾನು ರಿಲೇಟಿವ್ಸ್ ಅಂತ ಮೀಟ್ ಆಗಿದ್ದು ಕಾಲೇಜಲ್ಲೇನೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಯು ಲೈಕ್ ಇನ್ ಮೀ? ವಾಟ್ ಯು ಲೈಕ್ ಇನ್ ಮೀ? ಏನ್ ಇಷ್ಟ? ನಂಗೆ ಗೊತ್ತು ಏನು ಆನ್ಸರ್ ಅಂತ. ಓಕೆ, ನಾನ್ ಬರೀತೀನಿ ಏನು ಅಂತ. ನಾನು ಏನೋ ಗೆಸ್ ಮಾಡಿದೆ. ನನ್ಗೆ ಯೂಶುವಲ್ ಆಗಿ ಇವಳು ನಾನು ರೇಗ್ಸೋದು ಅದೇ ವಿಷಯಕ್ಕೇನೆ, ಅಂಡ್ ಅದನ್ನ ಇಷ್ಟಪಡೋದು ನಾನೇ. ಏನಂತಂದ್ರೆ ಇವಳು ಮೂಗು ತುಂಬಾ ಇಷ್ಟ ನಂಗೆ. ಮೂಗು ಮತ್ತೆ ಕಿವಿ ಎರಡೂ ಇಷ್ಟ ನಂಗೆ. ಬಟ್ ಆದ್ರೂ ಇವಳು ನಾನು ರೇಗಿಸ್ತೀನಿ. ಲೈಕ್ ಯಾವ ತರ ಅಂತ, ಲೈಕ್ ಯಾವ ತರ ಅಂದ್ರೆ ಕೆಲವೊಂದ್ಸರಿ ಅಪ್ಪು ಬಸ್ ಹೇಳ್ತಾರಲ್ಲ ಆತರ ಹೇಳ್ಬಿಟ್ಟು ರೇಗಿಸ್ಬಿಡ್ತೀನಿ. ನಿಮ್ ಮೂಗ್ ತುಂಬಾ ಚೆನ್ನಾಗಿದೆ, ಒಂದ್ 4 ಚೇರ್ ಹಾಕೊಂಡ್ ಕುತ್ಕೊಂಡ್ಬಿಡ್ಬೋದು ಆರಾಮಾಗಿ. ಹೇಳಕ್ಕೂ ನನಗ್ ದಪ್ಪ ಇರೋದ್ ನೋಸ್ ಅಂತ ಅವ್ಳು ಹೇಳ್ತಾಳೆ. ಬಟ್ ಸ್ಟಿಲ್ ಇಷ್ಟನೇ ಆಗಲ್ಲ. ಬಿಗ್ ನೋಸ್ ಇದ್ದವ್ರ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಸೊ ಹಂಗಿದ್ರು ಏನ್ ಮಾಡಕ್ಕಾಗುತ್ತೆ, ದೇವ್ರು ಕೊಟ್ಟಿರೋದು ಬಿಡಕ್ಕಾಗತ್ತ. ಸೊ ಇವಳಿಗೆ ಇದೆ ಅಂತ ಅಂದಾಗ ನಾನು ಅದನ್ನ ಹೇಳಿ ಆಡ್ಕೊಳ್ಳೋದು ಜಾಸ್ತಿ. ನಾನು ನನಗೆ ಸ್ಮೈಲ್ ಇಷ್ಟ. ಓಕೆ, ಫೈಟ್ಸ್ ಗೆ ರೀಸನ್, ನಾವು ಜಗಳ ಆಡೋದಕ್ಕೆ ರೀಸನ್ಸ್ ಏನೇನಿದೆ ಅಂತ. ಏನೇನಿದೆ ಅದೇ ಆಸ್ ಆಫ್ ನಾವ್ ಲೈಕ್ ಹೇಳಿದ್ನಲ್ಲ, ಈಗ ಸದ್ಯಕ್ಕಂತೂ ನಾವೇನು ಜಗಳ ಆಡಲ್ಲ ಅಷ್ಟಾಗಿ. ಮುಂಚೆ ಅಂತೂ ನಾಟ್ ಸ್ಟಾಪ್. ಅದು ರೀಸನ್ಸ್ ಯಾವ ತರ ಅಂತಂದ್ರೆ, ಲೈಕ್ ನಾವ್ ಯೂಶಲಿ ಪಾಸ್ಟ್ ಬಗ್ಗೆ ಅಂತೂ ಅಷ್ಟು ಮಾತಾಡೋದೇ ಇಲ್ಲ. ಯಾವಾಗ್ಲಾದ್ರೂ ವೆರಿ ರೇರ್. ಆದ್ರೆ ಪಾಸ್ಟ್ ಯಾಕೆ ಅಷ್ಟೊಂದು ಹೇಳ್ತೀನಿ ಅಂತಂದ್ರೆ, ನಮ್ ಲೈಫಲ್ಲಿ ಯಾರ್ಯಾರು ಬಂದು ಹೋಗಿದ್ದಾರೆ ನಮಸ್ಕಾರ ಎಲ್ಲ ಒಳ್ಳೊಳ್ಳೆ ಲೆಸನ್ಸ್ ನ ಕಲ್ಸ್ಬಿಟ್ಟೆ ಹೋಗಿರೋದವ್ರು. ಅಂದ್ರೆ ಈಗ ಹೆಂಗೆ ಅಂತಂದ್ರೆ, ನಾವೇನೋ ಒಳ್ಳೇದ್ ಬಯಸಿರ್ತೀವಿ ಅವರಿಗೆ, ಅದು ಅವ್ರಿಗೆ ಗೊತ್ತಾಗಲ್ಲ. ಅಥವಾ ಸಮ್ ಟೈಮ್ಸ್ ಅವ್ರಿಗೆ ಏನಾದ್ರೂ ಈಗ ಹೇಳೋದು ನಮ್ಮಿಂದ ಏನೋ ತಪ್ಪಾಗಿರುತ್ತೆ ಅನ್ಕೋಬಹುದು. ಬಟ್ ಅದ್ ಯಾರು ತಪ್ಪು, ನಾನು ಅವ್ರಿಗೆ ಈ ತರ ಇಂಟೆನ್ಷನಲಿ ಮಾಡ್ಬೇಕು, ಐ ಶುಡ್ ಹರ್ಟ್ ದಟ್ ಪರ್ಸನ್ ಅಂತ ಯಾರು ಮಾಡಿರಲ್ಲ. ಬಟ್ ಆಕ್ಸಿಡೆಂಟಲಿ ಆಗೋಗಿರುತ್ತೆ ಅದು. ಸೊ ಅದರಿಂದ ಅವ್ರು ನಮ್ಗೆ ಯಾವ ತರ ರಿವೆಂಜ್ ಆಗಲಿ ಆತರ ಎಕ್ಸೆಟ್ರಾ ಸೋ ಅಂಡ್ ಸೋ ಮಾಡಿದಾರೆ ನಮ್ ಲೈಫ್ ಅಲ್ಲಿ. ಸೊ ಅದರಿಂದ ಆ ಕೆಲವೊಂದು ಕಾನ್ಸೆಪ್ಟ್ಸ್ ಬರೋದು, ಮಾತಾಡೋದು. ಆಮೇಲೆ ಹೆಂಗ್ ಹೇಳಿ, ಆಮೇಲೆ ಇವ್ರಿಗೆ ಆ ಟೈಮಲ್ಲಿ ಕೆಲವೊಬ್ರು ಬಂದು ಹರ್ಟ್ ಮಾಡಿದ್ದು, ಫ್ರೆಂಡ್ ಸರ್ಕಲ್ ಆಗ್ಲಿ, ಇವ್ರು ಯಾರ ರಿಲೇಟಿವ್ಸ್ ಆಗ್ಲಿ, ಹೋವರ್ ಇಟ್ ಇಸ್ ಹರ್ಟ್ ಮಾಡಿರೋದು. ನನಗೆ ಹೆಂಗೆ ಅಂತಂದ್ರೆ ಹರ್ಟ್ ಆಗಿದೆ, ಐ ನೋ. ಸೊ ಅದು ಅವ್ರ ಬಗ್ಗೆ ಒಳ್ಳೇದ್ ಮಾತಾಡೋದು ನನ್ಗೆ ಇಷ್ಟ ಆಗಲ್ಲ. ಆಬ್ವಿಯಸ್ಲಿ ಈಗ ಒಂದು ವ್ಯಕ್ತಿ ನಮ್ ಲೈಫಲ್ಲಿ ಬಂದು ಹೋಗಿದಾರೆ ಅಂದ್ರೆ ಅವ್ರ ಬಗ್ಗೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಸೊ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡಿದ್ರು ಅವ್ರಿಗಷ್ಟು ನೋವು ಮಾಡಿ ಹೋಗಿದಾರೆ ವ್ಯಕ್ತಿ ಅಂತ ಅಂದ್ಮೇಲೆ ಅವ್ರ ಬಗ್ಗೆ ಒಳ್ಳೇದ್ ಒಂದು ಫನ್ನಿ ಸ್ಟೋರಿನೇ ಹೇಳ್ತಿರ್ತಾರೆ ನನಗೆ. ಓಕೆ ಫೈನ್, ಈ ವ್ಯಕ್ತಿ ಬಗ್ಗೆ ಬೇಕಾಗಿದೆ, ಒಂಥರ ಆಗ್ತಿರುತ್ತೆ ನನಗೆ, ನಿಲ್ಸಿ ಅಂತ. ಅದು ಮುಂಚೆ ಎಲ್ಲ ಹೆಂಗೆ ಅಂತಂದ್ರೆ ಹೇಳ್ಕೊತಾ ಇರ್ಲಿಲ್ಲ, ಕೋಪ ಒಳಗೆ ಇಟ್ಕೋತಿದ್ದೆ ಒಂಥರ. ಆಮೇಲೆ ಬೇರೆ ಯಾವ್ದಾದ್ರು ವಿಷಯಕ್ಕೆ ತೋರಿಸ್ಬಿಡೋದು. ಸೊ ಈ ತರ ಎಲ್ಲ ಆಗ್ತದೆ. ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ನಿಲ್ಸು, ಮಾತಾಡ್ಬೇಡ ಅವನ ಬಗ್ಗೆ ಅವಳ ಬಗ್ಗೆ ಅಂತ ಹೇಳಕ್. ಈಗ ಏನಪ್ಪಾ ಅಂತಂದ್ರೆ, ಈಗ ಒಂದು ಟೈಮ್ ಗ್ಯಾಪ್ ಎಲ್ಲ ಆಯ್ತಲ್ಲ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಬಂದಾಯ್ತು ಮದ್ವೆಯಿಂದ ಆಚೆ. ಇವಾಗ ಏನಿಲ್ಲ, ಈಗ ಅವಳ ಇವಾಗ್ಲೂ ಬರಲ್ಲ ಆತರ ಮಾತಾಡೋದಲ್ಲ. ಇನ್ ಕೇಸ್ ಎಲ್ಲಾದ್ರೂ ಬಂತು ಅಂತಂದ್ರೆ, ಅದಾದ್ರೂ ರಿಲೇಟ್ ಆಗೇ ಆಗುತ್ತೆ ಅದ್ರ ವಿಷಯಕ್ಕೆ ಬಂದಾಗ ಒಂದೇ ಮೆನ್ಷನ್ ಹಿಂಗೆ ನೋಡ್ಬಿಡ್ತೀನಿ. ಸೀರಿಯಸ್ಲಿ ನಿಲ್ಸ್ಬಿಡ್ತೀಯಾ ಸಾಕು ಅಷ್ಟೇ. ಅಂಡ್ ಮೋರ್ ಓವರ್ ಅವರು ಮಾತೇನು ಆಡಲ್ಲ, ಯಾವ್ದೂನು ಹಳೇದ್ ಎತ್ಕೊಂಡ್ ಬರಲ್ಲ. ಎಲ್ಲಾದ್ರೂ ಹಿಂಗೆ ಮಾತಾಡ್ತಾ ಕನೆಕ್ಟ್ ಆಯ್ತು ಅಂತಂದ್ರೆ ಅಲ್ಲೇ ಸ್ಟಾಪ್.
ಒಂದ್ಸತಿ ನೆನಪಾಗಿ ಲೈಕ್ ಅವರೇ ನಿಲ್ಸ್ಬಿಡ್ತಾರೆ, ಇಲ್ಲ ಹಂಗೂ ಮರೆತು ಮಾತಾಡ್ತಿದ್ದಾರೆ ಅಂತಂದ್ರೆ ನಾನೇ ಹಿಂಗ್ ನೋಡ್ಬಿಡ್ತೀನಿ. ಸೊ ಅಂಡ್ ಇನ್ನೊಂದು ಬಂದ್ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಇಂದ ಇಲ್ಲಿವರೆಗೂ ಅಂದ್ರೆ ಫ್ರೆಂಡ್ ಆಗಿದ್ದಾಗ ಆಗಿರ್ಬೋದು, ಒಂದು ಕಮಿಟ್ ಆದ್ಮೇಲೆ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನನಗ್ ಗೊತ್ತಿತ್ತು ಅವಳು ಎಷ್ಟು ಲೈಫಲ್ಲಿ ಒಂದು ಪಾಸ್ಟ್ ಇಂದ ಹರ್ಟ್ ಆಗಿದ್ಲು ಅಂತ. ಅವಳಿಗೂ ಅದೇ ತರ ಗೊತ್ತಿತ್ತು ನಾನು ಎಷ್ಟು ಹರ್ಟ್ ಆಗಿದ್ದೆ, ನಾನೆಷ್ಟು ಸಫರ್ ಆದೆ ಅನ್ನೋದು ಅವಳಿಗೂ ಗೊತ್ತಿತ್ತು. ಫ್ರೆಂಡ್ಸ್ ಇದ್ದಾಗಲೇ ಇಬ್ರು ಶೇರ್ ಮಾಡ್ಕೊಂಡಿದ್ರು, ಇಬ್ರು ಕಾನ್ಸೆಪ್ಟ್ ಇಬ್ರಿಗೂ ಗೊತ್ತಿತ್ತು. ಸೊ ಅದು ಒಂದು ಕಾರಣ ಆಯ್ತು ಜೊತೆ ಆಗಕ್ಕೆ. ಅಂದ್ರೆ ಇವ್ರ ಲೈಫಲ್ಲಿ ಎಷ್ಟೊಂದು ಹರ್ಟ್ ಮಾಡಿದಾರೆ ಇವ್ರಿಗೆ. ಸೊ ನಾನು ಇವಾಗ ಅದರ ಹಾಫ್ ಆಗಕ್ ಹೋಗ್ತಾ ಇದ್ದೀನಿ. ಸೊ ನಾನ್ ಮಾಡ್ಬಾರ್ದು ಆತರ. ಈಗ ಕೆಲವೊಂದು ವಿಷಯ ನಾವ್ ಎಷ್ಟೇ ಅನ್ಕೊಂಡ್ರು ನಮ್ಗೆ ಗೊತ್ತಿಲ್ದಂಗ್ ವಿಲ್ ಹರ್ಟ್ ದೆಮ್. ಸೊ ಅದು ಆತರನೇ ನಾನ್ ಮಾಡಿದೀನಿ, ಅವರು ಮಾಡಿದ್ದಾರೆ ಆಬ್ವಿಯಸ್ಲಿ. ಸೊ ಆತರ ಆಗಿತ್ತು. ಸೊ ಆತರ ಆಗ್ಲೇಬಾರ್ದು ಅಂತ ಇವಾಗ ಮೈಂಡ್ ಸೆಟ್ ಮಾಡ್ಕೊಂಡು ಐ ಶುಡಂಟ್ ಹರ್ಟ್ ಅನ್ನೋ ತರ ಒಂದು ಮೈಂಡ್ ಸೆಟ್ ಬಂದಿರೋದು ಈಗ. ಸೊ ಲೈಫ್ ಲೆಸನ್ಸ್ ಅಂತ ಹೇಳ್ತಾರಲ್ಲ, ಈ ಲೈಕ್ ದೇವ್ರ ಹೆಂಗೆ ಅಂತಂದ್ರೆ ಒಂದು ಲೆಸನ್ ನಾವು ಕಲ್ತಿಲ್ಲ ಅಂತಂದ್ರೆ ಹಿಲ್ ರಿಪೀಟ್ ದ ಸೇಮ್ ಥಿಂಗ್ ಅಂತೆ. ನೀನ್ ಕಲಿಯೋವರೆಗೂ ಬಿಡಲ್ಲ. ನೀನ್ ನೋವು ಕೊಟ್ಟು 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 ನೀನ್ ಕಲ್ತು ಬಿಡ್ಬೇಕಲ್ಲಿ. ಓಕೆ ನೀನ್ ಇದನ್ನ ಮಾಡಬಾರದು ಅಂತ ಆ ತರನೇ ಆಗಿರೋದು ಇಬ್ರಿಗೂ. ಸೊ ಬೇಸಿಕಲಿ ವಿ ಹ್ಯಾವ್ ಲರ್ನ್ಡ್, ತುಂಬಾನೇ ಕಲ್ತಿದ್ವಿ. ಈಗೆಲ್ಲ ಇದೆಲ್ಲ ಇಲ್ಲ, ಮುಂಚೆ ಇದ್ದಿದ್ದೆ ನನಗೆ ನೆನಪಿರೋದು. ಇರಿಟೇಟ್ ಆಗೋದು ಯಾವ ತರ ಅಂತಂದ್ರೆ, ಈಗ ನನ್ಗೆ ನನ್ ಸಮಾಧಾನ ಆಗೋದು ಲೇಟು. ಒಂದ್ ವಿಷಯ ಏನಾದ್ರು ಮಾತಾಡಿ ಅದ್ರಲ್ಲಿ ಜಗಳ ಆಡಿದೀವಿ ಅಂತಂದ್ರೆ ನನಗೆ ಈಗ ಸಮಾಧಾನ ಮಾಡಕ್ ಬರ್ತಿದಾರೆ ಅಂತಂದ್ರೆ ನನ್ ಸಮಾಧಾನ ಆಗಲ್ಲ ಅಷ್ಟು ಬೇಗ. ಹೆಂಗೆ ಅಂತಂದ್ರೆ ಇಷ್ಟೊಂದು ನನ್ಗೆ ಹರ್ಟ್ ಆಗಿರುತ್ತೆ, ಅದು ಏನ್ ಹೇಳಿದ್ರು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೇ ಇಲ್ಲ ನನಗೆ. ಅದ್ರ ಮೇಲೆ ಈಗ ಓಕೆ ಇನ್ನೂ ಅಂದ್ರೆ ಯಾವ ತರ ಹೇಳಿ ಅಂತ ಒಂದ್ ಕನ್ವಿನ್ಸ್ ಮಾಡ್ಲಿ ಅಂತ ಅಂತಲ್ಲ, ನಂಗೆ ಬೇಗ ಸಮಾಧಾನ ಆಗಲ್ಲ ಅಷ್ಟೇ. ಅದು ನನ್ಗೆ ಅನ್ಸೋದೇನಂತಂದ್ರೆ ದೇವ್ರಿಗೆ ಸಾರಿ ಕೇಳ್ಬೇಕು ಅಂದ್ರೆ ಇಷ್ಟೇ, ಸಾರಿ ಕಣಪ್ಪ ತಪ್ಪಾಯ್ತು. ಒಂದ್ಸತಿ ಬಂದ್ ನನ್ ಕಾಲಿಗೂ ಬಿಟ್ಬಿಡ್ತಾರೆ, ಅಂದ್ರೆ ಪ್ಲೀಸ್ ಬಿಟ್ಬಿಡು ಆಯ್ತು ಇವಾಗ ಅದ್ ಅಂದ್ರೆ ನನ್ಗೆ ಏನು ಅಂತಾನೆ ನೆನ್ಪಿಲ್ಲ. ಜಗಳಗಳು ಯಾವ್ದು ಇದೇ ರೀಸನ್ಸ್ ಅಂತ ನೆನ್ಪಿಲ್ಲ. ಬಟ್ ಈ ತರ ಆಗಿದೆ ಅಂದ್ರೆ ಆಫ್ಟರ್ ಎಫೆಕ್ಟ್ಸ್ ಅಂತಿದೆಯಲ್ಲ, ಜಗಳ ಆಡಿ ಆಫ್ಟರ್ ಎಫೆಕ್ಟ್ಸ್ ಅಂತ ಅದು ಇವೆಲ್ಲನೇ ಕನ್ವಿನ್ಸ್ ಮಾಡೋದು ಇದೆಲ್ಲ. ರೀಸನ್ಸ್ ಅಂತ ಯಾವ್ದು ನೆನ್ಪಿಲ್ಲ ಏನು ಅಂತೆಲ್ಲ. ಸೊ ಅವಳಿಗೆ ನನ್ನ ಕಡೆಯಿಂದ ಏನಾದ್ರು ಇರಿಟೇಟ್ ಆಗಂತದ್ದು ಅಂತಂದ್ರೆ, ನನಗೆ ಇಮಿಟೇಷನ್ ಮಾಡೋದು ಒಂದ್ ಸ್ವಲ್ಪ ಜಾಸ್ತಿ. ಯಾವ್ದಾದ್ರು ಒಂದು ಮೂವಿ ನೋಡಿದೆ ಅಂತಂದ್ರೆ, ಏನೋ ಒಂದು ಆಯ್ತು ಅಂತಂದ್ರೆ ಇಮಿಟೇಟ್ ಮಾಡ್ತೀನಿ. ಈಗ ರೀಲ್ಸ್ ಅಲ್ಲಿ ಯಾವ್ದೋ ಒಂದು ಪಾಪಿಂಗ್ ಅಂತ ಆಯ್ತು ಅಂತಂದ್ರೆ ಅದೇ ತರ ಇಮಿಟೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟ್ರ ಮಟ್ಟಿಗೆ ತಗೊಂಡೋಗಿ ನಿಂತ್ಕೋತಾಳ ಮೈಂಡ್ ಸೆಟ್ ಅಲ್ಲಿ, ಅದನ್ನ ಏನ್ ಹಿಂಗ್ ಮಾಡ್ತೀನಿ. ಒಂದ್ಸತಿ ಇಮಿಟೇಟ್ ಮಾಡಿದ್ರು ಫೈನ್, 2 ಸತಿನೂ ಫೈನ್, 3 ಸತಿನೂ ಫೈನ್. ಒಂದು ರೀಲ್ ಅವ್ರ ಮೂವಿ ಏನಾದ್ರು ನೋಡಿದೀವಿ ಅಂತಂದ್ರೆ ಇಡೀ ತಿಂಗಳು ಅದೇ ನಾರ್ಮಲ್ ಆಗಿ ಕಾನ್ವರ್ಸೇಷನ್ ಮಾತಾಡ್ತಿದೀವಿ ಅಂತಂದ್ರೆ ಸೀರಿಯಸ್ ಆಗಿ, ಅದು ಮೇಜರ್ ಆಗಿ ಯಾವಾಗ ಅನ್ಸೋದು ಅಂತಂದ್ರೆ ಸೀರಿಯಸ್ ಆಗಿ ಏನೋ ಟಾಪಿಕ್ ಮಾತಾಡ್ತಿರ್ಬೇಕಾದ್ರೆ ಒಂದ್ ಪಾಪು ವಾಯ್ಸ್ ಅಲ್ಲಿ ಮಾತಾಡ್ಬಿಟ್ರೆ ಹೆಂಗಿರುತ್ತದು ದಟ್ ಹ್ಯಾಪನ್ಸ್. ಸೊ ಅದು ನನಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ನಿಲ್ಸು ಅಂತ ಹೇಳ್ತಾ ಇರ್ತೀನಿ. ಬಟ್ ಇದೆಲ್ಲ ಫನ್ ರೀತಿಲಿ, ಸೀರಿಯಸ್ ಆಗಿ ಎಲ್ಲ ಹೋಗಲ್ಲ. ನಿಲ್ಸು ಅಂತ ಹೇಳ್ತಿರ್ತೀನಿ. ನೆಕ್ಸ್ಟ್ ಕ್ವೆಶನ್ಸ್, ವಾಟ್ ಪೀಸಸ್ ಯು ಆಫ್? ಅಂದ್ರೆ ನನ್ನನ್ನ ಏನು ಒಂಥರ ಇರಿಟೇಟ್ ಆಗೋ ಅಂತ ಮಾಡೋದು, ನನಗೆ ಇರಿಟೇಟ್ ಆಗೋಂಥದ್ದು, ನಿನಗೆ ಇರಿಟೇಟ್ ಆಗೋಂಥದ್ದು ಏನು ಅಂತ. ನಿನಗೆ ಏನ್ ಇರಿಟೇಟ್ ಆಗುತ್ತೆ ಅಂತಂದ್ರೆ, ಜಾಸ್ತಿ ಇಮಿಟೇಟ್ ಮಾಡಿ ಅವಳಿಗೆ ಅನ್ಸೋದು ಏನಂತಂದ್ರೆ, ಈ ಕಾಂತಾರ ಮೂವಿ ಬಂದಿದ್ದ ಸಿಚುವೇಶನ್ ಅಲ್ಲೇ ನಮ್ಮಿಬ್ರದ್ದು ಬಾಂಡಿಂಗ್ ಅಷ್ಟ್ರ ಮಟ್ಟಿಗೆ ಗಟ್ಟಿಯಾಗಿದ್ದು ಆ ಒಂದು ಫ್ರೆಂಡ್ಸ್ ಟೈಮಲ್ಲಿ. ಸೊ ಆ ಮೂವಿ ಏನೋ ಒಂಥರ ಅಂದ್ರೆ ಇಬ್ರು ಹೆಂಗೆ ಅಂತಂದ್ರೆ ತುಂಬಾ ಸ್ಪೆಷಲ್. ಸೊ ತುಂಬಾ ಯಾತರ ಅಂತಂದ್ರೆ ದೇವ್ರ ನಂಬಿಕೆ ಜಾಸ್ತಿ. ಏನೇ ಆದ್ರೂನು ದೇವ್ರು, ನಾನು ಲೈಕ್ ಶಿವ ಡಿವೋಟಿ ತುಂಬಾ ಅಂದ್ರೆ ತುಂಬಾ ಮೊದ್ಲಿಂದಾನು. ಸೊ ಈ ಕಡೆನೂ ಅದೇನೆ ಶಿವ ಡಿವೋಟಿ ಅನ್ನೋದನ್ನ ಜಾಸ್ತಿ. ಸೊ ಆ ಟೈಮ್ ಅಲ್ಲಿ ಕಾಂತಾರ ಮೂವಿ ಬಂದಿದ್ದು ನಮ್ಗೊಂಥರ ಒಂದ್ ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡ್ಬಿಟ್ಬಿಡ್ತು. ಒಂದು ವಿಡಿಯೋ ಅದು ನಮ್ಮ ಹತ್ರ ಇದೆ ಅನ್ಕೋತೀನಿ, ಫೋಟೋಸ್. ಬೇಸಿಕಲಿ ಹೆಂಗೆ ಅಂತಂದ್ರೆ ಈ ಸತಿ ಇದಾಯ್ತಲ್ಲ ಏನೋ ಶಿವರಾತ್ರಿ ಅವತ್ತು ನಾವ್ ಇಲ್ಲಿವರೆಗೂ ಟು ಬಿ ಹಾನೆಸ್ಟ್ ಹೇಳ್ಬೇಕು ಅಂತಂದ್ರೆ, ನನ್ ಬರ್ಡೇ ನೀನ್ ಸೆಲೆಬ್ರೇಟ್ ಮಾಡಿದ್ಯಾ? ನಾನೇ ಮಾಡಿಲ್ಲ, ನಾನು ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಇಷ್ಟ ಮಾಡಕ್ ಸಿಚುವೇಶನ್ ಕ್ರಿಯೇಟ್ ಆಗಿಲ್ಲ. ನೋಡೋಣ ಇನ್ ಮುಂದೆ ಬರ್ಬೋದು ಅನ್ಕೋತೀನಿ. ಹೋಪ್ ಫಾರ್ ದ ಬೆಸ್ಟ್. ಸೊ ಸೆಲೆಬ್ರೇಟ್ ಮಾಡಿದೀನಿ ಅಂತಂದ್ರೆ ಇವ್ರ ಬರ್ಡೇ ನನ್ ಕೇಕ್ ಕಟ್ ಮಾಡ್ಸಿಲ್ಲ. ಬಟ್ ಇಬ್ರು ನಾನು ಇವಾಗ ಶಿವ ಡಿವೋಟಿ ಆಗಿದ್ರಿಂದ ಎಂತ ಇವ್ರ ಮನೇಲಿ ಇರಿದ್ರು. ಆಗ ಲೈಕ್ ಹೆಂಗೆ ಅಂತಂದ್ರೆ ಇವ್ರ ಮನೇಲಿ ನನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದೇನೋ ಗೊತ್ತಿಲ್ಲ. ಸೊ ಹೇಳ್ಬೋದು ಅಲ್ವಾ? ಹೇಳ್ಬೋದು. ಓಕೆ, ಕಾಂಟ್ಯಾಕ್ಟ್ ಗೊತ್ತಿಲ್ಲಲ್ಲ. ಅವಾಗ ನಾನು ಏನ್ ಮಾಡಿದೆ ಅಂತಂದ್ರೆ, ಏನೇ ದೇವಸ್ಥಾನಕ್ಕಂತೂ ಹೋಗೋದಿಕ್ಕಾಗಲ್ಲ, ಒಂದು ಕೇಕ್ ಆರ್ಡರ್ ಮಾಡಿದ್ದೆ. ಇವರಿರೋ ಪ್ಲೇಸ್ಗೆ ಕೇಕ್ ಆರ್ಡರ್ ಮಾಡಿ, ಕೇಕಲ್ಲಿ ಏನ್ ಬರ್ದಿತ್ತು ಅಂತಂದ್ರೆ
ಲೈಕ್ ಒಂಥರ ಪರ್ಪಲಿಶ್ ಬ್ಲೂ ಕಲರ್ ಕೇಕ್, ಶಿವನ್ ಕಲರ್ ಕೈಂಡ್ ಆಫ್ ಕೇಕ್ ನ ಆರ್ಡರ್ ಮಾಡಿ ಅದರಲ್ಲಿ ಶಿವಶಕ್ತಿ ಅಂತ ಬರ್ಸಿ ತಗೊಂಬಂದ ಡೆಲಿವರಿ ಬಾಯ್ ತಗೊಂಬಂದ್ ಇವ್ರಿಗೆ ಐಡಿಯಾನೇ ಇಲ್ಲ, ಏನೋ ಬರ್ತಿದೆ ಜಸ್ಟ್ ಕಲೆಕ್ಟ್ ಮಾಡ್ಕೋ, ಏನೋ ಪಾರ್ಸಲ್ ಬರ್ತಿದೆ ಕಲೆಕ್ಟ್ ಮಾಡ್ಕೋ, ಇಲ್ಲ ಲೈಕ್ ಅಪ್ಪ ಇದಾರೆ ಅಂತ ನಾವು ಅಲ್ಲಿ ಅಪ್ಪ ಇದ್ರು ಅನ್ಕೋತೀನಿ. ಸೊ ಅದು ಈಗ ಪ್ರಾಬ್ಲಮ್ ಆಗುತ್ತೆ ಅಂತ 5 ಮಿನಿಟ್ಸ್ ಅಷ್ಟೇ ಅಂತ, ಅಂದ್ರೆ ಇವರು ಟೀ ಕುಡಿಯೋಕ್ಕೂ ಏನಕ್ಕೋ ಟೀ ತಗೊಂಬರಕ್ಕೆ ಏನಕ್ಕೋ ಹೋಗ್ತಿದ್ರು. ಸೊ ಅದೇ ಗ್ಯಾಪ್ ಅಲ್ಲಿ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತೆಲ್ಲ ಹೇಳಿದ್ದೆ. ಅವ್ರು ಬಂದ್ಬಿಟ್ಟು ಕೇಕ್ ಕೊಟ್ಬಿಟ್ಟು ಕೈಗೆ ನಿಮ್ಮ ಶಕ್ತಿ ಕಡೆಯಿಂದ ಹ್ಯಾಪಿ ಶಿವರಾತ್ರಿ ಅಂತ. ಶಕ್ತಿ ಅಂದ್ರೆ ಲೈಕ್ ಶಿವನ ಶಕ್ತಿ ಅನ್ನೋ ತರ ಅದು ಮೊದ್ಲಿಂದ ನಾವು ಒಂದು ಕಾನ್ಸೆಪ್ಟ್ ಬಿಲೀವ್ ಮಾಡ್ಕೊಂಡ್ ಬರ್ತೀವಿ. ಸೊ ಅದರಿಂದ ಶಿವಶಕ್ತಿ ಅಂತ ಬರ್ಸಿ ಅವರು ನಿಮ್ಮ ಶಕ್ತಿ ಕಡೆಯಿಂದ ಹ್ಯಾಪಿ ಶಿವರಾತ್ರಿ ಅಂತ ಇವ್ರಿಗೆ ಹೇಳ್ತಿದ್ದೆ. ನಾನು ಅವ್ರಿಗೆ ಹೇಳ್ಬಿಡಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ದೆ. ಅವ್ರು ತುಂಬಾ ಕೈಂಡ್ ಆಗಿ ಹೇಳ್ಬಿಟ್ಟು ಹೋದ್ರು. ಅಂದ್ರೆ ಏನೋ ಇಲ್ಲ ನಾವ್ ಹೇಳಲ್ಲ ಆತರ ಏನೋ ಹೇಳಿಲ್ಲ, ಹೇಳ್ದಂಗೆ ಹೇಳ್ಬಿಟ್ಟು ಕೊಟ್ಬಿಟ್ಟು ಹೋದ್ರು. ಆಮೇಲೆ ನಾನೇನಂತ ಹೇಳಿದೆ ಅಂತಂದ್ರೆ ಅಲ್ಲಿ ಯಾರಾದ್ರೂ ಹುಡುಗರಿದ್ರೆ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರ ಜೊತೆ ಹೋಗಿ ಕೇಕ್ ಕಟ್ ಮಾಡಿಸಿ ಅಂತ ಹೇಳಿದೆ. ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಚಿಕ್ಕ ಮಕ್ಳು ಇರ್ಲಿಲ್ಲ, ಎಲ್ಲ ದೊಡ್ಡ ನಾರ್ಮಲ್ ನಮ್ಮ ಏಜ್ ಅವರ ಎಲ್ಲರೂ ಇದ್ರು. ಅವ್ರ ಜೊತೆನೆ ಹುಡುಗರಿದ್ರು, ಅವ್ರ ಜೊತೆನೆ ಕೇಕ್ ಕಟ್ ಮಾಡಿ ಹಾಗೆಲ್ಲ ತಿನ್ಸಿ ಹೋದ್ರು ಅಷ್ಟೇ. ಶಿವರಾತ್ರಿ ಸೆಲೆಬ್ರೇಟ್ ಆಯ್ತು. ಸೊ ಇದೆ ಫಸ್ಟ್ ಏನೋ ಒಂದು ಸೆಲೆಬ್ರೇಟ್ ಮಾಡ್ಬೇಕು ನನ್ನ ಕಡೆಯಿಂದ ಅಂತ ಆಗಿದ್ದು ಶಿವರಾತ್ರಿ. ಅದಕ್ಕೆ ಶಿವ ಡಿವೋಟಿಗೆ ಸಿಕ್ಕಿದೊಂದು ಆಪರ್ಚುನಿಟಿ ಇದು. ಅದರಿಂದ ನನಗೆ ಅಯ್ಯೋ ನಾನು ಯಾವ್ದೋ ಸೆಲೆಬ್ರೇಟ್ ಮಾಡಿಲ್ಲ ಅಂತ ಅಷ್ಟಾಗಿ ಮನಸ್ಸಿಗೆ ಬರಲ್ಲ, ದೊಡ್ಡದಾಗಿ ಒಂಥರ ಬೇಜಾರಾಗಲ್ಲ. ಅಂದ್ರೆ ನನಗೆ ಏನ್ ಇಷ್ಟ ಅದನ್ನೇ ನಾನು ಫಸ್ಟ್ ಸೆಲೆಬ್ರೇಟ್ ಮಾಡಂಗಾಗಿದೆ ನನಗೆ. ಸೊ ಹ್ಯಾಪಿ ಫಾರ್ ದಟ್. ಬಟ್ ಅದು ನನ್ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್. ಫ್ರೀ ಟೈಮ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂತ. ಫ್ರೀ ಟೈಮ್ ಅಲ್ಲಿ ನೀನೇನ್ ಮಾಡ್ತೀನಿ ಅಂತ ನಾ ಹೇಳ್ತೀನಿ. ಓಕೆ, ಫ್ರೀ ಟೈಮ್ ಅಲ್ಲಿ ಅವಳು ಮಾಡೋದೇನಂತಂದ್ರೆ ಏನಾದ್ರು ಕೆಲವೊಂದು ಹೊಸದಾಗಿ ಡಿಸ್ಕವರ್ ಮಾಡ್ಕೋತಾಳ ಅವಳು. ಲೈಕ್ ಯಾವ ತರ ಅಂತ ಏನು ಇಲ್ಲ, ಎಕ್ಸ್ಪ್ಲೋರ್ ಮಾಡೋ ಮೈಂಡ್ ಸೆಟ್. ಅಂದ್ರೆ ಇವಾಗ ಗೂಗಲ್ ಮಾಡ್ತಾ ಇರೋದು ಅದು ರಿಲೇಟೆಡ್ ಕಾನ್ಸೆಪ್ಟ್ಸ್ ಏನಾದ್ರು ಈಗ ಕರೆಂಟ್ ಅಫೇರ್ಸ್ ಆಗ್ಲಿ ಅದಾಗ್ಲಿ ಅದು ಏನೋ ಅನ್ನೋ ಆ ತರ ತಿಳ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಬಟ್ ಸೊ ಇಬ್ರದ್ದು ಸೇಮೇ ಬರುತ್ತೆ ಅದು. ವಿಯರ್ಡೆಸ್ಟ್ ಹ್ಯಾಬಿಟ್ ಅಂತಂದ್ರೆ ಅವಳ ಕಡೆಯಿಂದ ನನ್ಗೇನು ಆ ತರದ್ ಅನ್ಸಿಲ್ಲ, ಬಟ್ ನನ್ನ ಕಡೆಯಿಂದ ಅವಳಿಗೆ ತುಂಬಾ ಅನ್ಸುತ್ತೆ. ಮೇಜರ್ ಆಗಿ ಏನು ಅಂತಂದ್ರೆ ಇವಾಗ ಒಂದು ಟಾಪಿಕ್ ಬಗ್ಗೆ ಇಬ್ರು ಡಿಸ್ಕಸ್ ಮಾಡ್ತಿದೀವಿ ಅಂತಂದ್ರೆ ನಾನೇನೋ ಹೇಳ್ತೀನಿ, ನಾನು ಕನ್ಕ್ಲೂಡ್ ಮಾಡಿರ್ತೀನಿ, ಜಜ್ಮೆಂಟ್ ಕೊಟ್ಟಿರ್ತೀನಿ ಇದ್ರ ಬಗ್ಗೆ ಹಿಂಗೆ ಅಂತ. ಅದ್ ಹಂಗಲ್ಲ ಹಿಂಗೆ ಅಂತ ಏನೋ ಹೇಳ್ತಾರೆ. ಅದೇನ್ ಹೇಳಿರ್ತಾರೆ ಅಂದ್ರೆ ನಾನು ಏನ್ ಹೇಳಿರ್ತೀನಿ ಅದನ್ನೇ ಹೇಳಿರ್ತಾರೆ. ಹೇಳ್ಬಿಟ್ಟು ಇದೇ ಅದು ನಾನು ಒಂದ್ ಸೆಕೆಂಡ್ ನಾನು ಇದನ್ನೇ ಹೇಳಿದ್ನ ಅಥವಾ ಬೇರೆ ಏನಾದ್ರು ಹೇಳಿದ್ನ, ಇದೇ ನಾನು ಹೇಳಿದ್ದು ಅಂತ ಹೇಳಿ ಅದು ಮೋಸ್ಟ್ ಆಫ್ ದ ಟೈಮ್ ಇಬ್ರು ನಾನು ಅವ್ರಿಗೆ ಬೈತೀನಿ, ಆಲ್ಮೋಸ್ಟ್ ಬೈದ್ಬಿಡ್ತೀನಿ. ಇದೇ ನಾನು ಹೇಳಿದ್ದು ಕನ್ನಡದಲ್ಲಿ ನಾನು ಹೇಳಿದ್ದು, ಇನ್ ಯಾವ್ದಾದ್ರು ಭಾಷೆ ಬಳಸುತ್ತ ಈಗ. ಸೊ ಇದೊಂದು ಒಂಥರ ವಿಯರ್ಡ್ ಯಾವಾಗ್ಲೂ ನಡೀತಿದ್ದು. ಅಂದ್ರೆ ಇದು ವಿಯರ್ಡೆಸ್ಟ್ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಒಂದಿನಕ್ಕೊಂದು 4-5 ಸತಿನಾದ್ರೂ ಈ ಕಾನ್ಸೆಪ್ಟ್ ನಡೆಯುತ್ತಿದ್ದು. ಸೊ ವಾಟ್ಸ್ ನೆಕ್ಸ್ಟ್? ಫಸ್ಟ್ ಟ್ರಿಪ್. ಓಕೆ, ಫಸ್ಟ್ ಟ್ರಿಪ್ ಅಂತ ನಾವು ಹೋಗಿದ್ದು ಗೊತ್ತಮ್ಮ? ಧರ್ಮಸ್ಥಳ. ಸಡನ್ ಪ್ಲಾನ್ ಆಗಿದ್ದು ಅನ್ಕೋತೀನಿ. ಒಂದು ವೀಕ್ ಬಿಟ್ಟು ಹೋಗ್ಬೇಕು ಅಂತ ಅಂತಿದ್ದು, ಬಟ್ ಸಡನ್ ಆಗಿ ಪ್ಲಾನ್. ನನಗೆ ತುಂಬಾನೇ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತಿದ್ದು. ಆಕ್ಚುಲಿ ನಾನು ಇಲ್ಲಿವರೆಗೂ ಧರ್ಮಸ್ಥಳಕ್ಕೆ ಹೋಗಿರೋದೇ 2 ಸತಿ. ಒಂದು ನನ್ನ ಫ್ರೆಂಡ್ ಜೊತೆ, ನನ್ನ ಕ್ಲೋಸ್ ಫ್ರೆಂಡ್ ಅವತ್ತು ಸುಷ್ಮನ್ ಜೊತೆ ಹೋಗಿದ್ದು. ಬಟ್ ಆದ್ರೆ ನನಗೆ ಅನ್ಫಾರ್ಚುನೇಟ್ಲಿ ದೇವಸ್ಥಾನದ ಒಳಗೆ ಹೋಗಕ್ಕಾಗಿಲ್ಲ, ಯಾಕಂತ ಗೊತ್ತಿಲ್ಲ, ತುಂಬಾ ಬೇಜಾರಿತ್ತು ನನಗೆ. ಸೊ ಹಾಗಾಗಿ ನಾನು ಅದಾದ್ಮೇಲೆ ತುಂಬಾ ಸತಿ ಪ್ಲಾನ್ ಮಾಡಿದೀವಿ, ತುಂಬಾ ಸತಿ ಹೋಗ್ಬೇಕು, ಫ್ರೆಂಡ್ ಸರ್ಕಲ್ ಆಗ್ಲಿ ಮನೆಯಿಂದಾಗ್ಲಿ ನಾನು ಹೋಗ್ಬೇಕಿತ್ತು ಅನ್ನೋ ಸಿಚುವೇಶನ್. ಬಟ್ ನನಗೆ ಒಂದ್ ಸತಿನೂ ಆಪರ್ಚುನಿಟಿ ಸಿಕ್ಕಿರ್ಲಿಲ್ಲ. ಬಟ್ ನಾನು ಲೈಕ್ ನನ್ನ ಶಿವ ಅಂತ ಅನ್ಕೊಂಡಿದ್ ವ್ಯಕ್ತಿ ಜೊತೆನೆ ಹೋಗಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಅದೇ ಫಸ್ಟ್ ನಾವು ಹೋಗಿದ್ದು. ಸೊ ಫಸ್ಟ್ ಸೆಲೆಬ್ರೇಟ್ ಮಾಡಿದ್ದು ನಾನು ಶಿವರಾತ್ರಿ, ಫಸ್ಟ್ ನಾವು ಟ್ರಿಪ್ ಹೋಗಿದ್ದು ಧರ್ಮಸ್ಥಳ. ನೆಕ್ಸ್ಟ್, ಸೊ ವಾಟ್ ಆಮ್ ಐ ಗುಡ್ ಅಟ್? ನನ್ನಲ್ಲಿ ಏನ್ ಇಷ್ಟ ಅಂದ್ರೆ ನಾನು ಯಾವ ಕೆಲಸ ಆಗ್ಲಿ ಅಥವಾ ಏನೇ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ ಅಂತ. ಅವಳು ಎಲ್ಲಾದ್ರಲ್ಲೂ ಗುಡ್ ಅಂತಾನೆ ಹೇಳ್ತೀನಿ ನಾನು. ಎಲ್ಲಾ ಕೆಲ್ಸದಲ್ಲೂ ಏನಾದ್ರು ಅವಳು ಅಂದ್ರೆ ಯೂಶಲ್ ಆಗಿ ಏನಂತಂದ್ರೆ ಮಾಡಲ್ಲ ಅಂದ್ರೆ ಮಾಡ್ತಾಳೆ. ಯಾವ ತರ ಅಂತಂದ್ರೆ
ಈ ಕೆಲಸಗಳು ಅವ್ರಿಗೆ ತಗೋಬೇಕು ಅವಳು, ಇದ್ ಮಾಡ್ಬೇಕು, ಮಾಡಿ ಮುಗಿಸ್ಬೇಕು ಇದನ್ನ ಕ್ಲಿಯರ್ ಆಗಿ ಅಂತಂದ್ರೆ ಅದಕ್ಕೊಂದು ಕರೆಕ್ಟ್ ಫಿನಿಶಿಂಗ್ ಅಂತ ಕೊಟ್ಟು ಅದನ್ನ ಕ್ಲಿಯರ್. ಅಂದ್ರೆ ಯೂಶಲಿ ನಾನು ಒಂದ್ ಸ್ವಲ್ಪ ಲೇಜಿ, ಓಕೆನಾ, ನಾನ್ ಯೂಶಲಿ ಲೇಜಿ. ಸೊ ಎಲ್ಲಾ ವರ್ಕ್ನು ಈಗ ಒಂದು ರೂಮ್ ಕ್ಲೀನ್ ಮಾಡ್ಬೇಕು, ನಾನು ರೂಮ್ ಕ್ಲೀನ್ ಮಾಡ್ಬೇಕು ಅಂತಾನೆ ಹೇಳ್ತಿರ್ತೀನಿ. ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಕ್ಲೀನ್ ಮಾಡ್ಬೇಕು ಅಂತ, ಎದ್ದೋ ಕ್ಲೀನ್ ಮಾಡಿರಲ್ಲ. ಬಟ್ ಎನಿವೇ ಇವರೆಲ್ಲ ಕ್ಲೀನ್ ಮಾಡ್ತಾರೆ. ಎಲ್ಲಾನು ಒಂಥರ ಆರ್ಗನೈಸ್ ಮಾಡಿರ್ತಾರೆ. ನನಗೆ ಈ ಆರ್ಗನೈಸ್ ಮಾಡ್ಬೇಕು ಅಂತ, ಬಟ್ ಇವ್ರೇನ್ ಕ್ಲೀನ್ ಮಾಡಿ ಇಟ್ಟಿರ್ತಾರೆ, ನಾನ್ ಒನ್ಸ್ ಹೋಗಿ ಕ್ಲೀನ್ ಮಾಡ್ತೀನಿ ಅಂತಂದ್ರೆ ಅದು 1 to 2 ಪರ್ಫೆಕ್ಟ್ ಆಗಿ ಮಾಡಿರ್ತೀನಿ. ಸೊ ದಟ್ಸ್ ಅ ಥಿಂಗ್. ಇದೇನಾ? ಓಕೆ. ಗುಡ್ ಆಟ್ ಕ್ರಿಯೇಟಿವಿಟಿ. ಅಂದ್ರೆ ಕ್ರಿಯೇಟಿವಿಟಿ ಅಂದ್ರೆ ನಾನ್ ಅಬ್ಸರ್ವ್ ಮಾಡಿದ್ದು ಎಲ್ಲಿಂದ ಅಂತಂದ್ರೆ ಕಾಲೇಜಿಂದ. ಈಗ ಕಾಲೇಜಲ್ಲಿ ಯೂಶಲಿ ನಾವೆಲ್ಲ ಏನ್ ಮಾಡ್ತೀವಿ, ಈಗ ಒಂದು ಅಸೈನ್ಮೆಂಟ್ ಕೊಡ್ತಾರೆ ಅಂತಂದ್ರೆ 10 ಪೇಜ್ ಬರೆಯಕಂತ, ಫಾರ್ ಎಕ್ಸಾಂಪಲ್ 10 ಪೇಜ್ ಬರೀರಿ ಅಂತ ಕೊಟ್ರೆ ನಾವು ಈ ಆಲ್ಫಾಬೆಟ್ಸ್ ನ ಫಾಂಟ್ಸ್ ನ ದೊಡ್ಡ ಸೈಜ್ ನಲ್ಲಿ ಬರ್ದ್ಬಿಡೋದು, ಗ್ಯಾಪ್ ಒಂದ್ ಸ್ವಲ್ಪ ಬಿಟ್ಬಿಟ್ಟು ಬರ್ದ್ಬಿಡೋದು, ಹಿಂಗೆಲ್ಲ ಮಾಡಿ ಫಿಲ್ ಮಾಡಿ ಹಿಂಗೂ ಅಸೈನ್ಮೆಂಟ್ ಕೊಟ್ರಾಯ್ತು. ಅಂದ್ರೆ ಏನೇನು ಅದೇ ಮಾರ್ಕ್ಸ್ ಕೊಡೋದು, ಅದೇ ಇದು ಏನಾದ್ರು ಎಕ್ಸ್ಟ್ರಾ ಕೊಡ್ತಾರ ನಮ್ಗೆ ಏನಾದ್ರು ಅವರು, ಸೇಮ್ ಥಿಂಗ್ ಅಲ್ವಾ. ಸೊ ಅದಕ್ಕೆ ನಾವ್ ಹಿಂಗೆಲ್ಲ ಮಾಡಿ ಏನೋ ಮಾಡಿ ಸ್ಟಿಕ್ಕರ್ ಎಲ್ಲ ಅಂಟಿಸಿ ಸ್ಪೇಸ್ ಮುಗಿಸಿ ಕೊಟ್ಬಿಡ್ತೀವಿ. ಇವ್ರು ಹಂಗಲ್ಲ, 10 ಪೇಜಸ್ ಬರೀರಿ ಅಂತ ಕೊಟ್ರೆ 30 ರಿಂದ 40 ಪೇಜಸ್ ಬರೆದು ಫುಲ್ ಮಾಡಿ ಕೊಡ್ತಾರೆ. ಸೊ ಅದು ಹೆಂಗೆ ಅಂತಂದ್ರೆ ಫಾಂಟ್ ಸೈಜ್ ಫಸ್ಟ್ ಚಿಕ್ಕದಾಗಿ ಬರೀತಾರೆ. ಅದು ಗ್ಲಿಟರ್ ಪೆನ್ಸ್ ಎಲ್ಲ ಯೂಸ್ ಮಾಡಿ ಇಷ್ಟೆಲ್ಲ ಮಾಡಿ ನಾವು ಸ್ಕೂಲ್ ಏಜ್ ಅಲ್ಲಿ ಮಾಡಿರ್ತೀವಲ್ಲ, ಡಿಗ್ರಿ ಬಂದು ಅದು ಬೇಂಗ ಹುಡುಗರು ಯಾರಾದ್ರೂ ಹಿಂಗ್ ಮಾಡಿದ್ರೆ ಕಾಮೆಂಟ್ ಮಾಡಿ, ಯಾರು ಮಾಡಿರಲ್ಲ ನನ್ನ ಪ್ರಕಾರ. ಸೊ ನಂತರ ಯಾರಾದ್ರೆ ಕಾಮೆಂಟ್ ಮಾಡಿ. ಅಂದ್ರೆ ಆಬ್ವಿಯಸ್ಲಿ ಅಸೈನ್ಮೆಂಟ್ಸ್ ಏನ್ ಮಾಡ್ತೀವಿ ನಾವು, ಏನಾದ್ರೂ ಒಂದು ಅಂತ ಬರ್ದಿ ಫುಲ್ ಮಾಡಿ ಕೊಟ್ಬಿಡ್ತೀವಿ ಅಷ್ಟೇ. ಸೊ ಆತರ ಒಂದು. ಸೊ ಕ್ರಿಯೇಟಿವಿಟಿ ಅಂತ ಬಂದಾಗ ಈಸ್ ಗುಡ್ ಅಟ್ ಕ್ರಿಯೇಟಿವಿಟಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ವಾಟ್ಸ್ ನೆಕ್ಸ್ಟ್? ಓಕೆ, ವಾಟ್ ಆಮ್ ಐ ಬ್ಯಾಡ್ ಅಟ್? ಬ್ಯಾಡ್ ಅಟ್ ಅಂತ ನನ್ಗನ್ಸಿರೋದು ಯಾವ್ದು ಇಲ್ಲ, ಬಟ್ ಸ್ಟಿಲ್ ಎಲ್ಲೋ ನನ್ ಕಡೆ ಅನ್ಸೋದು ಯಾವಾಗ್ಲೂ ಅಂದ್ರೆ ಬ್ಯಾಡ್ ಇದೆ. ನೀನ್ ಲೈಕ್ ಯೂಶಲಿ ನಂಗೆ ಯಾವ ವಿಷಯಕ್ಕೆ ಟ್ರಿಗರ್ ಆಗೋದು ಅಂತಂದ್ರೆ ನೀನ್ ಹೇಳಿ. ಇಲ್ಲಪ್ಪ, ನನಗೆ ಸದ್ಯಕ್ಕೇನು ತಲೆಗೆ ಬರ್ತಾ ಇಲ್ಲ ಆ ಥರದ್ದು. ನೋಡೋಣ, ನಿಂಗೆ ಗೊತ್ತಿದ್ರೆ ಹೇಳೋದು. ನಿನ್ ಮಧ್ಯೆ ನೀನ್ ಹೇಳೋದು ಯಾವ ತರ ಅಂತಂದ್ರೆ, ಈಗ ನಾನೇನಾದ್ರೂ ನಾನಿದ್ರೆ ನಾರ್ಮಲ್ ಇರ್ಬೇಕಾದ್ರೆ ಆರಾಮಾಗಿ ಚೆನ್ನಾಗಿರ್ತೀನಿ. ಬಟ್ ಒನ್ಸ್ ಜಗಳ ಕೋಪ ಅಂತ ಬಂದಾಗ ಅದು ಎಲ್ರು ಹಾಗೆ, ನಾನು ಹಾಗೇನೆ. ಸೊ ಒಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡೋದಾಗ್ಲಿ, ಅಥವಾ ಒಂದ್ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತೀನಿ, ಜಾಸ್ತಿನೇ ರ್ಯಾಶ್ ಆಗಿ ಮಾತಾಡ್ತೀನಿ. ಅದೇನಂತಂದ್ರೆ ಬಿಗಿನಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ಏನು ಜಗಳ ತುಂಬಾ ಇತ್ತು ಅಂತ ಹೇಳಿದ್ನಲ್ಲ, ಅವಾಗೆಲ್ಲ ಹೆವಿ ಇದೆ ಬ್ಯಾಡ್ ಅಂತ ಅನ್ಸೋದು. ಈಗೀಗ ಏನಂತಂದ್ರೆ ಬಿಡು ಅನ್ನೋ ಒಂದು ಇಂಟೆನ್ಸಿಟಿ ಕಮ್ಮಿ ಅಂತ. ತುಂಬಾ ಸ್ಟ್ರಾಂಗ್ ರೀಸನ್ಸು ಇತ್ತು, ಅದು ಇವ್ರಿಗೂ ಈಗ ರಿಯಲೈಸ್ ಆಗಿದೆ. ಓಕೆ, ಏನ್ ಹೇಳ್ತಿದ್ದೆ? ಅದೇ ಏನಾದ್ರು ಒಂದು ಜಗಳ ಅಂತ ಬಂದಾಗ ನಾನು ಒಂದ್ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡೋದು, ಇದೆಲ್ಲ ಒಂದ್ ಸ್ವಲ್ಪ ಕೋಪ ಬರೋಂಥದ್ದು. ಅಂದ್ರೆ ಬ್ಯಾಡ್ ಅಟ್ ನಾನೇ ಹೇಳ್ಕೊತೀನದ. ನಾನು ಅಷ್ಟ್ ಯಾಕೆ ಅದೇನೇ ಜಗಳ ಇದ್ರೂನು ನಾವ್ ಹೆಂಗ್ ನೋಡ್ತೀವಿ ಅದ್ರ ಮೇಲೆ ಅದು ಹೋಗುತ್ತೆ. ಸೊ ಅದನ್ನ ನಾನು ಏನಕ್ಕೆ ಅಷ್ಟು ದೊಡ್ಡದ್ ಮಾಡಿದೆ, ಏನಕ್ಕೆ ಅಷ್ಟು ರೈಸ್ ಆದೆ, ಅಲ್ಲಿ ಅದು ಯೂಸ್ ಇರ್ಲಿಲ್ಲ, ನೆಸೆಸಿಟಿ ಇರ್ಲಿಲ್ಲ ಅಂತ. ಫೈನಲಿ ಲಾಸ್ಟ್ ಕ್ವಶನ್ ಒಂದಿದೆ ಕ್ವಶನ್. ಡ್ರೀಮ್ ಡೆಸ್ಟಿನೇಷನ್ ಅಂದ್ರೆ ಅವಳಿಗೆ ಶಿವ ಡಿವೋಟಿ. ಸೊ ಕೇದಾರ್ನಾಥ್ ಈ ತರದೆಲ್ಲ ಹೋಗ್ಬೇಕು ಅನ್ನೋದು ತುಂಬಾ ಇಷ್ಟ ಅವಳಿಗೆ. ಕೇದಾರ್ನಾಥ್ ಹೋಗ್ಬೇಕು ಅಂತ. ಇನ್ನ ನಂದು ಅಂತಂದ್ರೆ ಡ್ರೀಮ್ ಡೆಸ್ಟಿನೇಷನ್ ಅಂತ ಏನು ಇಲ್ಲ. ಈಗ ನನಗೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಅದೇ ಡ್ರೀಮ್ ಡೆಸ್ಟಿನೇಷನ್. ಅವಳೆಲ್ಲಾರು ಹೋಗ್ಬೇಕಾ ಸರಿ ಆಯ್ತು, ಸರಿ ಅಷ್ಟೇ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತದೆ. ಎಂಡ್ ಇನ್ ಸೆನ್ಸ್ ಈ ಏನಿದೆ ಕಪಲ್ ಟ್ಯಾಗ್ ಎಂಡ್ ಆಗ್ತದೆ. ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ರೆಸ್ಪಾನ್ಸ್ ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕನ್ ಹಿಟ್ ಮಾಡ್ಬಿಡಿ. ನಾವ್ ಯಾವ್ದಾದ್ರು ನೆಕ್ಸ್ಟ್ ವಿಡಿಯೋಸ್ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ಸ್. ಓಕೆ, ಫೈನಲಿ ಟೇಕ್ ಕೇರ್, ಟಾಟಾ, ಬಾಯ್.